ಗಾಡಿ ಬಂದು ಗೊತ್ತಾಯ್ತಲ್ಲ, ಇದು 24 ಗಂಟೆ ಅನಿಸ್ತೈತಿ. ನೀವು ಹಗಲೊತ್ತರ ಮಾಡ್ಬೋದು, ರಾತ್ರಿ ಆದರೂ ಮಾಡ್ಬೋದು. ಪೊಲೀಸ್ ಯಾವಾಗಾದ್ರೂ ಏನು ಹೆಲ್ಪ್ ಬೇಕಪ್ಪ ಅಂತಂದರೆ ನೀವು ಕಾಲ್ ಮಾಡಿದರೆ ನಾವು ಇಮಿಡಿಯೇಟ್ಲಿ ವಿತಿನ್ 5-10-15 ನಿಮಿಷ ಒಳಗೆ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟು ದೂರ ಇರುತ್ತೆ ಅಷ್ಟೊಳಗೆ ನಾವು ಇರ್ಬೇಕು. ಆಮೇಲೆ ನೀವು ಏನು ಮೊಬೈಲ್ ಕಾಲ್ ಮಾಡ್ತೀರಲ್ಲ, ಆ ಮೊಬೈಲ್ ಕರೆಕ್ಟಾಗಿ ಆ್ಯಕ್ಟಿವ್ ಇರ್ಬೇಕು. ಯಾವುದೋ ಫೋನಿಂದ ಮಾಡಿ ಅದು ಇನ್ಕಮಿಂಗ್ ಕಾಲ್ ಇರ್ಬೇಕಂತ. ಇನ್ಕಮಿಂಗ್ ಕಾಲ್ ಇತ್ತಂದರೆ ನಾವು ಹಳ್ಳಿ ಮಾಡ್ತೀವಿ. ನಾವು 5-10 ನಿಮಿಷದೊಳಗೆ ಅಲ್ಲಿ ನಾವು ಬರ್ತೀವಿ. ಅಲ್ಲಿ ಆಯ್ತಲ್ಲ, ನಿಮ್ಮ ಅದು ಇಂಥ ಟೈಮ್ನಲ್ಲಿ ಎಲ್ಲರೂ ಆ್ಯಕ್ಸಿಡೆಂಟ್ ಆತಂದರೆ, ಇಲ್ಲ ಎಲ್ಲಾರ ಒಂದು ಬೆಂಕಿ ಬಿತ್ತಂದರೆ, ಇಲ್ಲ ಎಲ್ಲಿ ನಿಮ್ಮ ಮನೆ ಒಳಗಾಗಲಿ ಅಕ್ಕಪಕ್ಕ ಆಗಲಿ ಏನಾದ್ರು ಜಗಳ ಇತ್ತಪ್ಪ ಅಂದರೆ, ನಿಮ್ಮ ಮನೆ ಒಳಗೆ ಏನಾದ್ರು ಸಮಸ್ಯೆ ಇತ್ತಪ್ಪ ಅಂದರೆ, ಆಮೇಲೆ ಈಗ ಪೊಲೀಸಿಗೆ ಅರ್ಜೆಂಟ್ ಏನೋ ನಿಮಗೆ ಪೊಲೀಸ್ ಬೇಕಂತಂದರೆ 112 ಕಾಲ್ ಮಾಡಬೇಕು. 112 ಕಾಲ್ ಮಾಡಿದರೆ ನಾವು ಇಮಿಡಿಯೇಟ್ಲಿ ಅಲ್ಲಿಗೆ ಬರ್ತೀವಿ. ಗೊತ್ತಾಯ್ತಲ್ಲ, ಈ ಗಾಡಿ ಬಗ್ಗೆ ಮಾತು ಗೊತ್ತಾಯ್ತಾ. ಆಮೇಲೆ ಇದು ಐತಲ್ಲ, ಬೋರ್ಡ್ ಐತಲ್ಲ, ಇದು ವೆರಿ ಇಂಪಾರ್ಟೆಂಟ್. ಇದು ಹಣಕಾಸಿನ ವಂಚನೆ ಅದರಲ್ಲಿ ಏನು ಮಾಡಬೇಕು ಅಂತ. ಈಗ ಇದೆಲ್ಲ ಪುಸ್ತಕಗಳು ಇದೆಲ್ಲ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇದೆ ಹೌದಾ. ಇಷ್ಟೊಂದು ಯಾವ ವ್ಯವಹಾರ ಮಾಡಬೇಕು ಬ್ಯಾಂಕ್ ಅಕೌಂಟ್ ಐತಿಲ್ಲ, ಅವರು ನಿಮಗೆ ಮೋಸ ಮಾಡಿ ಇತ್ತೀಚೆಗೆ ಭಾಳ ಮೋಸ ಮಾಡೋರು ಭಾಳ ಜನ ಇದಾಗಿಬಿಟ್ಟಾರ. ಅದ್ರ ಬಗ್ಗೆ ನೀವು ಭಾಳ ನಿಗಾ ಇರಬೇಕು. ನಾವು ಅದು ಕಳಿಸ್ತೀವಿ, ಇದು ಕಳಿಸ್ತೀವಿ, ಅದು ಲಿಂಕ್ ಓದ್ತೀರಿ, ಇದು ಓದ್ತೀರಿ ಅಂತ ಹೇಳ್ತಾರೆ. ಅದರಲ್ಲಿ ಓದ್ತಕ್ಕೆ ಹೋಗ್ಬಾರ್ದು. ನಾವು ಬ್ಯಾಂಕ್ನಾಗ ಅಂತ ಹೇಳ್ತಾರೆ, ಅದು ಏನು ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಒಂದು ವೇಳೆ ಅಪ್ಲಿಕೇಶನ್ ನಿಮಗೇನು ಗೊತ್ತಿದ್ರಪ್ಪ, ಏನೋ ನಿಮ್ಮ ಅಕೌಂಟಿಗೆ ಏನೋ ಅಮೌಂಟ್ ಹೋಯಿತು, ಅವಾಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಅಮೌಂಟ್ ಹೋಗಿ 1 ತಾಸು ಒಳಗೆ 19:30 ಕಾಲ್ ಮಾಡಿದರೆ ಅದು ನಿಮ್ಮ ಅಮೌಂಟು ಅಲ್ಲಿ ಹೋಲ್ಡ್ ಆಗುತ್ತೆ, ಇಲ್ಲಿ ಹೋಗಲ್ಲ. ಬರುತ್ತೆ ಇಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅದು ಯಾವತ್ತಕ್ಕೆ ಮರಿಬಾರ್ದು. 19:30 ಗೊತ್ತಾಯ್ತಲ್ಲ. ಆಮೇಲೆ ಈಗ ಎಲ್ಲರೂ ಗಾಡಿ ಐತಿ, ಎಲ್ಲರೂ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಆಮೇಲೆ ಇಂಪಾರ್ಟೆಂಟ್ ಹೆಲ್ಮೆಟ್ ಹಾಕ್ಕೋಬೇಕು. ಆಮೇಲೆ 18 ವರ್ಷ ಒಳಗೆ ಮಕ್ಕಳಿಗೆ ಗಾಡಿ ಡ್ರೈವಿಂಗ್ ಮಾಡೋಕ್ಕೆ ಕೊಡಬಾರ್ದು. ಅದು ಭಾರಿ ಇಂಪಾರ್ಟೆಂಟ್. ರೋಡ್ನಾಗೆಲ್ಲ ಭಾಳ ದಂಡ ಐತಿ, ಜಾಸ್ತಿ ಐತಿ. ಸಣ್ಣ ಕೈಯಾಗ ಗಾಡಿ ಕೊಡೋಕ್ಕೆ ಕೊಡಬಾರ್ದು. ಆಮೇಲೆ ಎಲ್ಲರೂ ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು, ಹೆಲ್ಮೆಟ್ ಹಾಕ್ಕೋಬೇಕು. ಗೊತ್ತಾಯ್ತಲ್ಲ.